ತೋರಿಸ್ತೀನಿ ಇಲ್ಲಿ. ನಮ್ಮಲ್ಲಿ ಅಂದ್ರೆ ಕೋಲಾರ್ಗಂದ್ರೆ ಮೀನಿನ ಊಟಕ್ಕೆ ಬರ್ತಾರು, ಬಿಟ್ರೆ ಆ ಗಡ್ಗಿ ಮಸಾಲೆ ಇರ್ತದಲ್ಲ ಅದಕ್ಕೆ ಬರ್ತಾರು. ಫುಲ್ ಆನ್ ದ ವೇ ಬಿಜಾಪುರಕ್ಕೆ ಹೋಗಬೇಕಾ, ಯಾವಾಗಲೂ ಗುಡಿಗೆ ಬಂದು ಹೋಗ್ತೀವಿ. ಮಮ್ಮಿ ಏನ್ ಕೊಡಿಸ್ತೀನಿ ನಂಗೆ, ಏನ್ ಕೊಡಿಸ್ತೀನಿ ನನಗೆ ಬ್ಲಾಗ್ದಾಗ ಹೇಳತಿ? ಹಾ ಹೇಳು ಹೇಳು, ಏನ್ ಕೊಡಿಸ್ತೀನಿ ನಂಗೆ? ಏನ್ ಹೆಸರೇನು? ಅವನ ಹೆಸರೇ ಫೋಟೋ ಅಂತ. ಮುಗೀತು. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ ಗೈಸ್, ಎಸ್ ಇಲ್ಲಿ ಯಾರದಾರ ಹೇಳ್ರಿ, ನಮ್ಮ ತಮ್ಮ ಅದನು. ಅವನಿಗೆ ಹಂಗ ಬಡ್ಕೋತ್ ನಿಮ್ಗೆ ವ್ಲಾಗ್ ಮಾಡತ್ತೀನಿ. ಏನಿಲ್ಲ ಗೈಸ್, ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂದ್ರೆ ಬಿಜಾಪುರಕ್ಕೆ ಹೊಂಟೀವಿ. ಅರ್ಬಿ ಎಲ್ಲ ಸಂತಿ ಮಾಡಕ್ಕೆ ಭಾಳ ಮಂದಿ ಬರತ್ತಾರೆ, ಎಲ್ಲರೂ ಬಾಗೇವಾಡಿಯಿಂದ ಎಲ್ಲರೂ ಬರತ್ತಾರು. ಮತ್ತು ಇಲ್ಲಿಂದ ನಾನು ನಮ್ಮ ಮಮ್ಮಿ ನಮ್ಮ ಅಣ್ಣ ನಮ್ಮ ತಮ್ಮ ಹುಟ್ಟರು ಕೂಡಿ ಹೊಂಟೀವಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಬ್ರದರ್. ನೋಡ್ರಿ ಇಲ್ಲಿ, ಹಾಯ್ ಹಾಯ್ ಹಾಯ್. ನಾವನ ಡ್ರೈವ್ ಮಾಡತ್ತಂಗ ಗೈಸ್ ಆ್ಯಕ್ಚುಲಿ, ಅದಕ್ಕೆ ನಾವು ಸ್ಟ್ಯಾಂಡ್ ಒಳಗೆ ಹಾಕಿ ವ್ಲಾಗ್ ಮಾಡಕತ್ತೀವಿ. ಮತ್ತೆ ಇನ್ನೊಬ್ಬ ಅದನ್ ಗೈಸ್, ಮಂಗ್ಯಾನ್ ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಅವ ಹೇಳವಲ್ಲ ಗೈಸ್, ಅವ ಇಲ್ಲಿ ಮಕ್ಕೊಂಬಿಟ್ಟಾನು, ಕ್ಯಾಮ್ರಾ ಸಂಬಂಧ ನಾಟಕ ಮಾಡತಾನು. ಹೋಗ್ಲಿ, ಈಗ ನಾವು ನಮ್ಮ ಊರಿಂದ ಅಲ್ಲಿ ತನಕ ನಮ್ಮ ಬೊಲೋರ್ ಒಳಗೆ ಹೊಂಟೀವಿ. ಹೋಗಿ ರೀಚ್ ಆಗಿಂದ ಏನೇನು ತಗೋತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ಅಲ್ಲಿ ತನಕ ನಾನು ನಮ್ಮ ಊರಿಂದ ಬಿಜಾಪುರ್ಗೆ ಹೋಗೋ ಆನ್ ದ ವೇ ಸ್ವಲ್ಪ ಶಾರ್ಟ್ಸ್ ತೋರಿಸ್ತೀನಿ ನೋಡ್ರಿ. ಎಲ್ಲ ಹಸಿರು ಹಸಿರು ಹಸಿರು, ಹೊಲ 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 ಹೊಲ. ಎದ್ದ ಗಾಯ್ಸ್, ಅದ ಬಂದ್ ಮಾಡಿದ್ನಿ ಐ ಕರೆಗೂ ಬಿಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಗೈಸ್, ನಮ್ಮಲ್ಲೆಲ್ಲ ವಿಂಡ್ ಮಿಲ್ಗಳು ಎಷ್ಟಿದಾವೆ. ಇಲ್ಲಿ 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 ಎಲ್ಲ ಅವೆ, ಎಲ್ಲ ಹೊಲ್ದಾಗ ಒಂದೊಂದು ಗೈಸ್. ಯಾರು ಹೊಲ್ದಾಗ ಅವು ಇರ್ತಾವೋ ಅವರಂತೂ ಶ್ರೀಮಂತರಾಗಿರ್ತಾರೆ ಗೈಸ್, ಫಿಕ್ಸ್. ಅಷ್ಟೇ ಜಾಗ ಕರೆ ಫುಲ್ ಶ್ರೀಮಂತರಾಗಿರ್ತಾರೆ. ಯಾರು ಹೊಲ್ದಾಗ ಅವು ಇರ್ತಾವ ಮುಗೀತು. ಇಲ್ಲಿ ಮತ್ತು ಈ ಕಡೆ ಹೋದ್ರೆ ಕೋಲಾರ್ ಗೈಸ್. ನಮ್ಮಲ್ಲಿ ಅಂದ್ರೆ ಕೋಲಾರ್ಗಂದ್ರೆ ಮೀನಿನ ಊಟಕ್ಕೆ ಬರ್ತಾರು, ಬಿಟ್ರೆ ಆ ಗಡ್ಗಿ ಮಸಾಲೆ ಇರ್ತದಲ್ಲ ಅದಕ್ಕೆ ಬರ್ತಾರು. ಫುಲ್ ಫೇಮಸ್ ಗೈಸ್. ಖರೆ ನಾ ನಾನ್ ವೆಜ್ ತಿನ್ನಲ್ಲ, ಬಟ್ ನಮ್ಮ ಮನ್ಯಾಗ ನಮ್ಮ ಅಣ್ಣ ಅವರೆಲ್ಲ ತಿಂತಾರು, ಅವ್ರಿಗೆ ಗೊತ್ತೈತಿ ಹೆಂಗಿರ್ತದೆ ಅನ್ನೋ ಟೇಸ್ಟ್. ಸೂಪರ್ ಆಗಿರುತ್ತೆ. ಹೌದಾ? ಅಂದ್ರೆ ಮೀನ್ ತಿನ್ಬೇಕಂದ್ರೆ ಅಲ್ಲಿ ಬರ್ಲಿ ಅನ್ನೋ ಮ್ಯೂಸಿಕ್ ಎಲ್ಲ ತಿನ್ನಲ್ಲ. ನಾ ತಿನ್ನಲ್ಲ, ಅಂದ್ರೆ ಯಾರು ತಿನ್ನೋರಿದ್ರೆ ಮಸ್ತ್ ಊಟ. ಅಲ್ಲಿ ಬಂದು ಯಾರು ಕೊಡಲ್ಲ ಆತರ ಹಂಗ, ಅಲ್ಲಿ ಅಷ್ಟು ರುಚಿ ಕೊಡ್ತಾರು. ನಾ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಟ್ರೈ ಮಾಡಿದ್ದೀನಿ, ಅಲ್ಲಿ ಎಲ್ಲೇ ಏನೂ ಇಲ್ಲ, ಇಲ್ಲೇ ಮಸ್ತ್ ಕೊಡ್ತಾರೆ. ಸುತ್ತಮುತ್ತ ಮಾಡ್ತಾರೆ ಎಲ್ಲ ತಾನೇ, ಆದ್ರೆ ಈ ತರ ಆಗಲ್ಲ. ಕೋಲಾರ ಆಗಂಗಿಲ್ಲ. ಓಕೆ, ನೀವು ಯಾರ ಫಿಶ್ ಅದು ಟ್ರೈ ಮಾಡೋರಿದ್ರ, ಇಲ್ಲ ಫಸ್ಟ್ ಟೈಮ್ ಯಾರು ತಿನ್ನೋರಿದ್ರ, ಟೇಸ್ಟಿ ತಿನ್ನೋರಿದ್ರ ಕೊರ್ತಿ ಕೋಲಾರ್ಗೆ ಬಂದು ಟ್ರೈ ಮಾಡಿದ್ರೆ. ಫ್ರೆಶ್ ಮೀನು ಇರ್ತಾವ, ಅಲ್ಲೇ ಅವ್ರು ಫ್ರೆಶ್ ಅನ್ನ ಮಾಡ್ತಾರು. ನಾ ಅಂತೂ ತಿಂದಿಲ್ಲ, ಬಟ್ ಎಲ್ಲರೂ ನಮ್ಮ ಇಡೀ ಯಾರೇ ಇದ್ರು, ಎಷ್ಟೇ ದೂರ ಇದ್ರು ಊಟ ಮಾಡೋದಿತ್ತು, ಹಂಗೆ ಫಿಶ್ದು ಊಟ ಮಾಡೋದಿತ್ತು ಅಂದ್ರೆ ಫಿಕ್ಸ್ ಅವ್ರು ಅಲ್ಲೇ ಬಂದು ತಿಂತೀನಿ ಅಂತ ಮಾಡ್ತಾರೆ ಎಲ್ಲರೂ. ನಮ್ಮ ಅಣ್ಣನೂ ಸಜೆಷನ್ ಕೊಟ್ಟಾನು, ಬೇಕಂದ್ರೆ ಬಂದು ಟೇಸ್ಟ್ ಮಾಡ್ರಿ. ಮತ್ತು ಗಡ್ಗೆ ಮೊಸರು ಅಂತ ಹೇಳ್ಬೋದು, ಅದನ್ನು ನಾ ಸನೇಕಿನೂ ತಿಂತೀನಿ. ನಂಗೆ ಅಲ್ಲಿ ಹೋದ್ನೆ ಅಂದ್ರೆ ನಂಗೆ ಅದು ಗಡ್ಗೆ ಮೊಸರು, ಗಡ್ಗೆ ಒಳಗೆ ಮೊಸರು ಮಾಡಿರ್ತಾರೆ, ಫುಲ್ಲು ಗಟ್ಟಿ ಇರ್ತದೆ. ನೀವು ಯಾವ ಪ್ಯಾಕೆಟ್ದಂತ ತೊಗೊಂಡ್ರು ಅಷ್ಟು ಅದು ಗಟ್ಟಿ ಇರೋಂಗಿಲ್ಲ. ಇವನ್ ಮನ್ಯಾಗ ನಾವು ಹೆಪ್ಪಾಕಿದ್ರು ಅಷ್ಟು ಗಟ್ಟಿ ಇರಲ್ಲ. ಖರೆ ಅದಂತೂ ಮಸ್ತ್ ಟೇಸ್ಟಿನೂ ಇರ್ತದೆ. ಅಲ್ಲಿ ಬಂದ್ರೆ ಅದನ್ನು ಒಂದು ಟ್ರೈ ಮಾಡಿರಿ. ವೆಜಿಟೇರಿಯನ್ಸ್ದವ್ರು ಮೊಸರು ತೋರಿ, ನಾನ್ ವೆಜ್ದವರು ಫಿಶ್ ಟ್ರೈ ಮಾಡಿರಿ. ಓಕೆ, ಈಗ ನಾವು ಆಲ್ರೆಡಿ ಬೈಪಾಸಿಗೆ ಹೊಂಟೀವಿ ಗೈಸ್. ಸೊ ಬಿಜಾಪುರ್ಗೆ ಹೋಗಿ ರೀಚ್ ಆಗರೆ ಎಲ್ಲರೂ ಸಿಗ್ತಾರೋ, ಅಲ್ಲಿಂದ ಬಡ ಬಡ ಶಾಪ್ಗೆ ಹೋಗಿ ಅಂಗಡಿಯಾಗೆಲ್ಲ ಶಾಪಿಂಗ್ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಟಣ ಮಾಡೋದಷ್ಟೇ. ನಾವು ಮಂಗವಾಯಿ ಗುಡಿಗೆ ಬಂದೀವಿ. ಆನ್ ದ ವೇ ಬಿಜಾಪುರಕ್ಕೆ ಹೋಗಬೇಕಾ, ಯಾವಾಗಲೂ ಗುಡಿಗೆ ಬಂದು ಹೋಗ್ತೀವಿ. ತುಂಬ ಸ್ಟ್ರಾಂಗ್ ದೇವರು. ನಾವು ಹೋಗಿ ಮಾಡೋಣ್ರಿ ಬರೀ ಗೈಸ್.
ಗೈಸ್ ಎಸ್ ತುಂಬ ಸ್ಟ್ರಾಂಗ್ ದೇವರು. ಎವ್ರಿ ಟೈಮ್ ನಾವು ಎಲ್ಲರೂ ಬಂದು ಈ ಕಡೆಯಿಂದ ಹೊಂಟ್ಬಿಟ್ವಿ ಅಂದ್ರೆ ಹಾಯ್ದು ಹೋಗ್ತೀವಿ, ಎಲ್ಲರೂ ಹಾಯ್ದು ಹೋಗ್ತಾರೆ. ನಾವು ಅಷ್ಟೇ ಅಂತಲ್ಲ, ನಮ್ಮ ಊರನೂರಾಗಲಿ ಎಲ್ಲರೂ ಇಲ್ಲಿ ಸುತ್ತಮುತ್ತಲ ಹಳ್ಳಿದವರೆಲ್ಲರೂ ಅಲ್ಲಿ ಸಮಾಡಿ ಹೋಗ್ತಾರೆ, ಒಳ್ಳೇದಾಗ್ತದೆ ಅಂತ. ಓಕೆ ಬರೀ ಬಿಜಾಪುರ ಸಮೀಪ ಬತ್ತು ಗೈಸ್. ಇನ್ನು ಹಳ್ಳಿ ದಾಟಿದ್ರೆ ಬಿಜಾಪುರ. ನೀವು ಬಚ್ಚ ಬರಲಿಲ್ಲ ಇನ್ನು. ನಮ್ಮ ತಮ್ಮ ಇನ್ನು ಅವ್ನ ಫ್ರೆಂಡ್ ಅದ ನನ್ನ ಗೈಸ್, ಸೊ ಅವ್ನ ಫ್ರೆಂಡ್ ಬಲ್ಲಿ ಮಾತಾಡ್ಸ್ಕೊತ ನಿಂತಾನಲ್ಲಿ. ನಮ್ಮ ಮಮ್ಮಿ ಗೈಸ್ ಬಾಳುಷ ತಿಂತೀರೇನು ಅಂತ. ಇಲ್ಲಿ ಫೇಮಸ್ ಅದ ಗೈಸ್ ಆ್ಯಕ್ಚುಲಿ ಈ ಸ್ಟಾಪ್ದಾಗ ಬಾಳುಷ ಮತ್ತು ಎಗ್ ರೈಸ್ ಫೇಮಸ್. ಹಿಂಗೆ ಹೋಗ್ತಾ ಬಾಲುಷ ಅಷ್ಟು ತಿನ್ಬೋದು, ಬರ್ತಾ ವಾಪಸ್ ಒಮ್ಮೊಮ್ಮೆ ಲೇಟ್ ಆದರೆ ಎಗ್ ರೈಸ್ನು ತಿಂದು ಹೋಗಿರ್ತೀವಿ. ಬಾಲುಷ ನೀವೇ ತಿಂತೀರೇನ? ಬರೀ 10 ರೂಪೀಸ್ಲ 10 ರೂಪಾಯಿ ಅಲ್ಲ, 10 ರೂಪಾಯಿ ಬಾಲುಷ ಗೈಸ್. ಇಷ್ಟು ದೊಡ್ಡದು ಮತ್ತು ಮಸ್ತ್ ಟೇಸ್ಟ್ ಇರ್ತದೆ, ಹೆವಿ ಸ್ವೀಟು ಇರೋಂಗಿಲ್ಲ. ಸೊ ಗುಡ್ ಟೇಸ್ಟ್ ಇರ್ತದೆ. ನಿಂದೆ ನಮ್ಮ ತಮ್ಮ ಬಂದು ನೀನು ನಮ್ಮ ತಮ್ಮನ ಕಡೆನೇ ತರ್ಸೋಣ ಅಂತ. ಅವ ಏನೋ ಅವ್ನ ಫ್ರೆಂಡ್ ಜೊತೆ ಅಲ್ಲೇ ಮಾತಾಡ್ಕೊತಿರ್ತಾನೆ. ಬಂದ ಅವ್ನ ಫ್ರೆಂಡ್ ನಂಗೆ ಕುರ್ಕುರೆ ತೊಗೊಂಬಂದ ನಮ್ಮ ಬಚ್ಚ. ರೊಕ್ಕ ಕೊಟ್ಟೆ ಹಂಗ ತಂದೆ? ರೊಕ್ಕ ಕೊಟ್ಟೆ ಹಂಗ ತಂದೆ ಅದನ್ನ ಹೇಳು. ರೊಕ್ಕ ಕೊಟ್ಟೆ ಹಂಗ ತಂದೆ? ನನಗಿದ್ರ ಒಂಥರ ಸಂತೋಷ. ರೊಕ್ಕ ಕೊಟ್ಟಿ ಹಂಗಂದ್ರೆ ಇಂಥದೆಲ್ಲ ತಿನ್ಬಾರ್ದು. ಬಾಲುಷ ತೊಂಬ. ನಮ್ಮ ತಮ್ಮ ಬಾಲುಷ ತರ, ಸಾರಿ ಬಾಲುಷನಲ್ಲ, ಹಾಂ ಬಾಲುಷ ತರ ಕೂಡ ಗೈಸ್. ಮತ್ತು ಇವಿಷ್ಟು ಕುರ್ಕುರೆ ಎಲ್ಲ ತಂದು ಕೊಟ್ಟು ಹೋಗ್ಯಾನು. ತಿನ್ಬೇಡ್ರಿ, ಭಾಳ ತಿನ್ಬೇಡ್ರಿ, ಸುಮ್ಮನೆ ಯಾವಾಗಾರ ಒಮ್ಮೆ ಇವಾಗ ಅಂತ ತಿನ್ನಿರಿ. ನಾನು ಹೆಚ್ಚು ತಿನ್ನಂಗಿಲ್ಲ. ತಂದ ತೊಗೊಂಡು ತಿನ್ಕೋತ ಹೋಗೋದು. ಯಾವ ತಂದೆ? ಎಷ್ಟು ತಂದ್ಯೋ? ಸ್ವಲ್ಪ ತರ್ಬೇಕಲ್ಲ, ಸುಮ್ಮನೆ ತಿನ್ನಕ್ಕೆ 1-2. ಸಾವ್ಕಾರ್ ಗೈಸ್, ಸಾವ್ಕಾರ್ ನೋಡ್ರಿ ಗೈಸ್. ಈಸ್ ಎ ರಿಚ್. ನಮ್ಮ ಮನ್ಯಾಗ ಇವನೇ ರಿಚ್ ಗೈಸ್, ಹೌದಲ್ಲ? ಯಾರಿಗಾರ ಸಾಲ ಬೇಕಾದ್ರೆ ಹೇಳ್ರಿ, ಕೊಡ್ತಾನೆ. ಫುಲ್ ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಮಗ್ ಸೇವಾ ಬೇಡ, ಏನೇನ ತಂದನ್ ಗೈಸ್. ಇಂಥ ಫಾಲ್ತು ತಿನ್ನೋದಿದ್ರೆ ನಮ್ಮ ತಮ್ಮಾಗ ನಮ್ಮ ತಂಗಿಗೆ ಕೇಳ್ಬೇಕು ಗೈಸ್. ಹೆವಿ ತಿಂತಾರ. ನಮ್ಮಪ್ಪ ಇವರಿಬ್ರು ತಿನ್ನೋದು ನೋಡಿ ನಾನು ತಿಂತೀನಂತ ಭಾಳ ಸತಿ ಮಿಸ್ಟೇಕ್ ಮಾಡ್ಕೊಂಡಾರ. ಗರೆ ನಾ ತಿನ್ನಂಗಿಲ್ಲ ಬಾಲುಷ್ಯ ಗೈಸ್. ಹಿಂಗೆ ಅವ್ರು ಇಲ್ಲೇ ಮಾಡ್ತಾರು ಕರೆಕ್ಟೇ. ಅವ್ರು ಇಲ್ಲೇ ಮಾಡ್ತಾರು ಕರೆಕ್ಟೇ. ಬಂದ ಟ್ರೈ ಮಾಡ್ರಿ. ಎಲ್ಲಿ ಇದು ಹಳ್ಳಿ ಕಡೆ ಮಂಗವಾಯಿ ಗುಡಿ ಬಲ್ಲಿ ಗೈಸ್. ನಮ್ಮ ಊರ್ ಸೈಡ್ದವ್ರಿಗಂತೂ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತೇ ಇರ್ತದೆ, ಅದನ್ನ ಅವ್ರಿಗೆ ಹೇಳೋದು ಬೇಡ. ಹೊಸದಾಗಿ ಯಾರ್ಯಾರು ಈ ಕಡೆ ಟ್ರಾವೆಲ್ ಮಾಡತ್ತಿದ್ರಿ ಅಂದ್ರೆ ಹುಬ್ಳಿ ಟು ಬಿಜಾಪುರ ಹೈವೇ ಒಳಗೆ ಟ್ರಾವೆಲ್ ಮಾಡತ್ರ ನಿಯರ್ ಟು ಬಿಜಾಪುರ ನೀವು ಟ್ರೈ ಮಾಡ್ಬೋದು ಗೈಸ್. ಇದೇನು ಬ್ರಿಡ್ಜ್ ನೋಡ್ತಿದ್ದೀರಲ್ಲ ಗೈಸ್, ಹಳ್ಳಿ ಬ್ರಿಡ್ಜು. ಇದೀಗ 1-2 ಇಯರ್ಸ್ ಆಯಿತು ಗೈಸ್ ಆ್ಯಕ್ಚುಲಿ ಮಾಡ್ತಿರೋದು. ಇದು ಮಾಡಿ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ಫುಲ್ ಮೊದಲೆಲ್ಲ ಗೈಸ್ ಅಂದರೆ ರೈಲ್ವೆ ಇತ್ತು, ಇಲ್ಲಿ ಹಳ್ಳಿ ರೈಲ್ವೆ ಇತ್ತು. ಅಂದರೆ ಹಳ್ಳಿದು ರೈಲ್ವೆ ಏನು ಹೋಗ್ತಿತ್ತಲ್ಲ, ಸೊ ಅದಕ್ಕೆ ನಾವು ಆಟ ಆಗ್ಬಿಡ್ತಿತ್ತು. ಅಂದರೆ ಎಷ್ಟೋ ಒಂದೊಂದು ಹಾಫ್ ಆನ್ ಅವರ್ 1 ಅವರ್ ಎಲ್ಲರೂ ಅಷ್ಟೇ ಸ್ಟಾಪ್ ಮಾಡಬೇಕಾಗ್ತಿತ್ತು ಗಾಡಿನೆಲ್ಲ. ಬಟ್ ಈಗಾಗಿಲ್ಲ, ಬ್ರಿಡ್ಜಲ್ಲಿ ಸ್ಟ್ರೇಟ್ ಹೋಗ್ಬಿಡ್ಬೋದು ನಾನ್ ಸ್ಟಾಪು, ಅದೊಂದು. ಮತ್ತು ಈಗ ಅಲ್ಲಿ ಮುಂದೆ ಏನು ಲೋಡ್ ಗಾಡಿ ಕಾಣ್ತಿದೆ ಅಲ್ಲ ಗೈಸ್, ಆ ಥರ ಟ್ರಕ್ ಎಲ್ಲ ಆಗಲಿ ಇಲ್ಲ ದೊಡ್ಡ ಗಾಡಿ ಮತ್ತು ಫುಲ್ ಲೋಡ್ ಇತ್ತಂದರೆ ಮೊದಲೆಲ್ಲ ಗೈಸ್ ಅದು ಮೇಲ್ಗಡೆ ಒಂದು ಆರ್ಚ್ ಇತ್ತು ಗೈಸ್. ಆ ಆರ್ಚ್ಗೆ ತಾಗಿ ಅದು ಹೋಗೋಕ್ಕೆ ಆಗ್ತಿದ್ದಿಲ್ಲ, ಗಾಡಿ ಸ್ಟಕ್ ಆಗ್ಬಿಡೋದು. ಹಾಗೆಲ್ಲ ಫುಲ್ ಟ್ರಾಫಿಕ್ ಆಗ್ಬಿಡ್ತಿತ್ತು. ರೈಲ್ವೆಗೆ ಒಂದು ಟ್ರಾಫಿಕ್ ಆದರೆ ಈ ಗಾಡಿ ಏನಾದರೂ ಸ್ಟಕ್ ಆದರೆ ಅವಾಗ ಒಂದು ಟ್ರಾಫಿಕ್ಕು. ಈ ಥರ ಎಲ್ಲ ತುಂಬ ಫೇಸ್ ಇಲ್ಲ ಗೈಸ್. ಈಗ 1-2 ಇಯರ್ಸ್ ಆಯಿತು ಬ್ರಿಡ್ಜ್ ಎಲ್ಲ ಕಟ್ಟಿಸಿ. ಅಂದರೆ ನಾವಾಗ ಚಿಕ್ಕೋಡಿಯಿಂದ ಏನು ಟ್ರಾವೆಲ್ ಮಾಡ್ತಿದ್ದೆಲ್ಲ ಅವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಈಗ ಎಲ್ಲ ಎಂಡ್ ಆಗಿದೆ, ತುಂಬ ಹೆಲ್ಪ್ಫುಲ್ ಆಗಿದೆ. ಅಂದರೂ ಮೇನ್ಲಿ ಯಾರ್ಯಾರಿಲ್ಲಿ ಡೈಲಿ ರೆಗ್ಯುಲರ್ ಟ್ರಾವೆಲ್ಸ್ ಇರ್ತಾರೆ ಮತ್ತು ಯಾರ್ಯಾರು ಇಂಥ ಲೋಡ್ ಗಾಡಿನೆಲ್ಲ ತೊಗೊಂಡು ಹೋಗ್ತಿರ್ತಾರಲ್ಲ, ಇವರಿಗಂತೂ ವೆರಿ ಹೆಲ್ಪ್ಫುಲ್ ಗೈಸ್ ಆ್ಯಕ್ಚುಲಿ. ಸೊ ಈ ಬ್ರಿಡ್ಜಿಂದ ಭಾಳ ಒಳ್ಳೆಯದಾಗಿದೆ, ಇದೊಂದು ಭಾಳ ಚಲೋದಾಗಿದೆ ಗೈಸ್. ನಮ್ಮ ತಮ್ಮ ಬೇಡ ಖಾರದವು ತಿನ್ಬೇಡ ಅಂದ್ರೆ ಕುರ್ಕುರೆ ತಿಂದಾನು. ಈಗ ಉಸಿಗೇಡ ಇದ್ದಂಗೆ ಗೈಸ್, ನೀರು ಕುಡಿದ್ರು ಸಮಾಧಾನ ಇಲ್ಲ ಅವನಿಗೆ. ಏನು ಬೇಕು? ಸ್ವೀಟ್ ಬೇಕು. ನೋ ಕಾಮೆಂಟ್ಸ್ ಇಲ್ಲ ಸರ್. ಸ್ವೀಟ್ ಬೇಕು, ನೀರು ಕುಡಿಯಕ್ಕೆ ಬೆಲ್ಲ ಚಾ. ಸುಖದಾಗ ಬೆಲ್ಲ ಚಾ ಕುಡಿಯಲ್ಲ.
ಬಾಳ ಕೆಟ್ಟ. ತಿನ್ಬೇಡ ಅಂದ್ರೆ ಅಷ್ಟು ಅವ್ನು ಒಬ್ಬನೇ ತಿಂದ ಗೈಸ್. ಈಗ ಬಾಳ ಅಂದ್ರೆ ಇದನ್ನ ಒಂದು ಉಳ್ಸ್ಯಾನು, ಬಡಾಂಗ್ ಒಂದು ಉಳ್ಸ್ಯಾನು, ಹುಟ್ಟು ತಿಂದಾನ ಇಟ್ಟದಂಕ. ನಾವಿಬ್ರು ತಿನ್ಬೇಡ ಅನ್ನತ್ತೀವಿ ಗೈಸ್. ಸಡು ಇರ್ಲಾರ್ದಂಗ ತಿಂದು ಈಗ ಉಸ್ಗಾಡೋದನ್. ಕೇಳುವುದಕ್ಕೂ ಸಮಯವಲ್ಲ. ಸ್ವೀಟ್ ಬೇಕು, ಸ್ವೀಟು. ಹಾಪ್ ಗೈಸ್, ಫುಲ್ ಕಾರ್ ಹತ್ತಿ ಬಿಟ್ಟೈತಿ. ಏನ್ ಮಾಡೋದು? ಯಾರಿ ನೀವು ನಮ್ ಗಾಡಿಯಾಗ ಯಾಕೆ ಕೂತೀರಿ? ಯಾರಿ ನೀವು? ಇಳಿರಿ, ತಳಗಿಳಿರಿ. ಯಾರಿ ನೀವು? मतलब वो अलग ही लेवल का बंदा था। ಯಾರ್ರೀ? ಇಳಿರಿ. ಹಿಂಗದು ಹತ್ತದಿಲ್ರಿ ನಮ್ ಗಾಡಿಯಾಗ. ಖಾಲಿ ಗಾಡಿ ಐತಂದ್ರೆ ಹೆಂಗ್ ಬೇಕಾ ಹತ್ತೀರೇನ್ರಿ? ಯಾರೇನಂತಾರಿ? ನಮ್ ಗಾಡಿ ಐತಿ, ಇಳಿರಿ. ನಿಮ್ ಗಾಡಿ ಬತ್ರಿ ಇದು. ಇಳಿರಿ. ಇಲ್ರಿ, ಅದೇನ್ ಗೊತ್ತಿಲ್ರಿ ನಮಗ. ಇಳಿರಿ. ಗೈಸ್ ಫೈನಲಿ ಬಂದ್ವಿ. ನಾನು ಇಲ್ಲಿ ಹಿಂದೆ ಬಂದೆ, ಯಾಕಂದ್ರೆ ಈಗ ಮತ್ತೆ ನಮ್ಮ ಕಾಕ ಎಲ್ಲರೂ ಬಂದ್ರು ಗೈಸ್. ಎಲ್ಲರೂ ಬಂದ್ರು. ನಮ್ಮ ಅಣ್ಣ ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಬರಕ್ಕೆ ಹೋದ. ಮತ್ತು ನಮ್ಮ ತಮ್ಮ ಅಲ್ಲಿ ಫೈಲ್ ಕೊಟ್ಟು ಬರೋದಿತ್ತು ಲಾಯರ್ಗೆ, ಹೋಗಿ ಕೊಟ್ಟು ಬಂದ. ಈಗ ಎಲ್ಲರೂ ಕೂಡಿ ಗಾಡಿ ಹತ್ತಿ ಅಂಗಡಿ ಮುಂದೆ ಹೋಗಿ ಸ್ಟಾಪ್ ಮಾಡ್ತೀವಿ. ಅಂಗಡಿ ತನಕ ಇಷ್ಟ ಇಲ್ಲೇ ಕುಂದಿರ್ತೀವಿ ಬಸ್ ಸ್ಟ್ಯಾಂಡಿಂದ. ಮತ್ತು ಅವ್ರಿಗೆ ಇಲ್ಲಿ ಗಾಡಿ ಹಚ್ಚಿ ಬಂದ್ವಿ. ಅಂದರೆ ಸ್ವಲ್ಪ ಸೈಡ್ ಟ್ರಾಫಿಕ್ ಐತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ. ಬೇಡ, ಈ ಕಡೆ ಸೈಡ್ ಗಾಡಿ ಹಚ್ಚಿ ಈ ಕಡೆ ಬರ್ರಿ ಅನ್ನೋ ನಮ್ಮನ್ನ ನಾನು ಕರ್ಕೊಂಬಂದ್ಬಿಡ್ತೀನಿ ಸುಮ್ಮನೆ ಯಾಕಂತ ಹೋದ. ಈಗ ಎಲ್ಲರೂ ಕೂಡಿ ಶಾಪಿಂಗ್ ಮಾಡ್ತೀವಿ. ಶಾಪಿಂಗ್. ಮಮ್ಮಿ ಏನು ಕೊಡಿಸ್ತೀನಿ ನಂಗೆ? ಏನು ಕೊಡಿಸ್ತೀನಿ ನನಗೆ? ಬ್ಲಾಗ್ದಾಗ ಹೇಳತ್ತಿ. ಹಾಂ, ಹೇಳು ಏನು ಕೊಡಿಸ್ತೀನಿ ನಂಗೆ? ಏನ್ ತೋತು ಎಲ್ಲ ಪೇ ಮಾಡ್ತೇನೆ, ರೊಕ್ಕ ಕೊಡ್ತೇನೆ. ಕೊಡ್ತೇನೆ. ಮತ್ತೆ 2 ದಿನ ನೀನೇ ಪೇ ಮಾಡಿ ನೀ ಮಾಡ್ತೇನೆ. ಅಪ್ಪ ಮಾಡಿಲ್ಲ. ಅಪ್ಪ ಬೇರೆ ನಾ ಬೇರೆ. ನೀ ಬೇರೆ, ಅಪ್ಪ ಬೇರೆ. ನೀನ್ ರೊಕ್ಕ ಬೇರೆ, ಅಪ್ಪನ ರೊಕ್ಕ ಬೇರೆ. ನಾವು ಒಂದೇ. ಏನಿಲ್ಲ, ನಾಳೆ ಗಂಡ ಮನೆಗೆ ಹೋಗಿ ನಿಮ್ಗೂ ಬೇರೆ. ಹಿಂಗದು ಅನ್ನೋದಿಲ್ಲ ಗೈಸ್. ಕ್ಯಾಮ್ರಾ ಆನ್ ಐತೆ ಅಂದ್ರೆ ಏನ್ ಬೇಕಾದ್ರೆ ತಗೊಂಡಾಳ ಮಮ್ಮಿ. ಇಲ್ಲಾಂದ್ರೆ ಅಲ್ಲಿ ಈಗ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಆಫ್ ದ ಕ್ಯಾಮ್ರಾಕ್ಕೆ. ಗೊತ್ತಿಲ್ಲದ ಕ್ಯಾಮ್ರಾ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಗೈಸ್. ಏನ್ ತಗೋತೀರಿ ರೊಕ್ಕ? ಹಿಂಗೆ ಸೀರಾಡ್ತಾಳೆ ನಮ್ಮ ಮಮ್ಮಿ. ಏನು ಕೊಡ್ಸಂಗಿಲ್ಲ ಗೈಸ್. ಜಿಪ್ಪುನಿ ಬರೀ ರೊಕ್ಕ ಗೊಳೆ ಮಾಡ್ತಾಳೆ ನಮ್ಮ ಮಮ್ಮಿ ಗೈಸ್. ಬಂಗಾರ ಕೊಡ್ಬೇಕಲ್ಲ ಬಳೆ ಮಾಡಿ. ಏನು ಕೊಡ್ಸಂಗಿಲ್ಲ, ಎಲ್ಲ ನಮ್ಮ ಅಪ್ಪ ಕೊಡಿಸ್ತಾನ ಗೈಸ್. ಅಪ್ಪ ಕೊಡಿಸ್ತಾನ. ಅಪ್ಪ ಈಗ ಅಪ್ಪನ ಗಾಡಿ ಬಂದು ಇಳಿ. ಯಾರು ಹೇಳಿದ್ರು ಇಳಿ? ನಮ್ ಗಾಡಿ. ಇವ್ರು ಏನ್ ಜಲ್ದಿ ಬರೋಲ್ರಲ್ಲ ಗೈಸ್. ಫೈನಲಿ ನಮಗೆ ಸಾಕಾಯ್ತು. ಏನಂತಂದ್ರೆ ನಾವೊಂದು ಸಾರಿ ತೊಗೊಂಡು ಗಂಡನಿ ತೊಗೊಂಡು ಇವನು ಆಟಾಡ್ಸೋದ್ರಾಗ ಸಾಕಾಗ್ಬಿಡ್ತು ಗೈಸ್. ಕಾಲೆಲ್ಲನೂ ಸಾಕೈತಿ. ಮಲ್ಲು ಅದಾನ, ಅವನು ಆಟಾಡ್ಸೋದ್ರಾಗ ಸಾಕಾಯ್ತು. ಇಬ್ಬರು ಅವರಂತೂ ಜೋರು ಆಟಾಡತ್ತಾರೆ ನಮ್ಗಿಂತ ಹೆಚ್ಚು. ಓಕೆ, ನಾವೊಂದು ಸಾರಿ ತೊಗೊಂಡ್ವಿ, ಒಂದು ಪಿಲ್ಲೋ ತೊಗೊಂಡ್ವಿ. ಪಿಲ್ಲೋ ಮನ್ಯಾಗಿದ್ದು, ಆದರೂ ಮಮ್ಮಿ ಜೊತೆ ಜಗಳ ಮಾಡಿ ಒಂದು ಮತ್ತೊಂದು ತೊಗೊಂಡ್ವಿ. ಮತ್ತು ಇನ್ನೂ ಬೇರೆ ಡ್ರೆಸ್ ಅದು ನೋಡ್ಬೇಕು ಗೈಸ್. ಕಾಲು ನೋಸಾತು ಗುಂಡ, ಕಾಲು ನೋಸಾತು ಇಲ್ಲ? ಹೇಳು, ಏನು ಹೇಳು? ಕಾಲು ನೋಸಾತು ಇಲ್ಲ? ಹಾಂ, ಕಾಲು ನೋಚಾಕತ್ತು ನಾನು ಅನು. ಪಪ್ಪ ಹಾಂ, ಅಲ್ಲಿ ನೋಡಲ್ಲವ. ಬೈಲಿ ಮಲ್ಲು ಬರೋವಲ್ಲ ಗೈಸ್. ಇಲ್ಲೇ ಇದ್ಬಿಡ್ತಿ? ಏನು ಮಾಡತ್ತಿ? ಇಲ್ಲೇ ಇದ್ಬಿಡ್ನಿ. ಬಿಟ್ಟು ಹೋಗ್ಬಿಡ್ಲ? ನಿಮ್ಮಪ್ಪ ಹುಡ್ಕೊಂಬರ್ತಾನಪ್ಪ ನನ್ನ. ಹಾಂ, ಬಾ ಇಲ್ಲಿ ಬಂದ ನೋಡಿ ಗೈಸ್. ಮಳ್ಳು ಬಂದ. ಏಯೋ ಮಲ್ಲು, ಹಾಯ್ ಹೇಳು. ಹಾಯ್ ಹೇಳಿಲ್ಲ, ನೀನು ಹೇಳು. ಬಾ ಈಗ ನೋಡಿ ಗೈಸ್, ಇವನು ಬಂದು ಹಾಯ್ ಹೇಳ್ತಾನೆ. ಬಾ ಹಾಯ್ ಹೇಳು. ಹಾಯ್ ಮಾಡ್ರಿ. ಇಬ್ರು ಮಾಡಿ, ನೀನು ಮಾಡ. ಅಲ್ಲಿ ನೋಡಿ ಗೈಸ್, ಲವ್. ಇನ್ನೊಮ್ಮೆ ಕೊಡುಪ್ಪ. ಇನ್ನೊಮ್ಮೆ ಕೊಡು. ಇಲ್ಲಿ ಬಾ. ಇಲ್ಲಿ ಅಲ್ಲೇ ಪ್ರೀತಿ ಗೈಸ್. ಬೈ ಮಕ್ಕೋಣ ಗೈಸ್. ಇವನು ಮಕ್ಕೊಂಡೇ ಬಿಟ್ಟ. ಮಲ್ಲು ಎಬಸವನ. ಇವನು ಅವ್ನು ನೋಡಿ ಮಕ್ಕೋತಾನ ಗೈಸ್. ಎದ್ದೇಳು. ಅವ್ರು ಬಂದ್ರಿ, ಎದ್ದೇಳು. ಇಲ್ಲಿ ಮಲ್ಲು ಬಂದು ಏನು ಹೇಳತ್ತಾನೆ? ಏನು ಮಾಡ್ಬೇಕು ನಿಂದು? ಏನು ಮಾಡಬೇಕು? ಆ ಒಂದು ಫೋಟೋ ಹೊಡಿಬೇಕಂತ. ಇದು ಫೋಟೋ ಹೊಡಿಲಿ. ಏನು ಮಾಡಲಿ ಹೇಳು? ಫೋಟೋ ಹೊಡಿಲಿ. ಹೆಂಗೆ ಫೋಟೋ ಹೊಡಿಲಿ? ಪೋಸ್ ಕೊಡು ಗೈಸ್. ಒಂದು ಫೋಟೋ ಹೊಡಿ ಅಂತೆ. ಫೋಟೋ ಇಲ್ಲಿ ಬಂದು ಪೋಸ್ ಕೊಡು. ಏನು ಮಾಡಲಿ? ಫೋಟೋ. ಹಾಂ, ಪೋಸ್ ಕೊಡು. ಫೋಟೋಕ್ಕೆ ಪೋಸ್ ಕೊಡು.
ಪೋಸ್ ಕೊಡು ನೋಡಿ ಗೈಸ್, ಇದು ಪೋಸ್ ಅಂತ ಒಂದು. ಹೊಡಿತೀನಿ, ಪೋಸ್ ಕೊಡು. ನಿಂದು ಏನು ಮಾಡಲಿ? ನಿಂದು ಫೋಟೋ ನೀನು ಪೋಸ್ ಕೊಡು. ಅವ ಮುಖ ಮುಚ್ಚಿದ್ರೆ ಪೋಸ್ ಕೊಡೋದು ಹೇಳ್ತಾನೆ. ಬಿಡು, ಹೊಡಿಬೇಡ. ಅವ ಮುಖ ಮುಚ್ಚಿ ಪೋಸ್ ಕೊಡೋದು ಹೇಳ್ತಾನೆ. ಏನು ಏನಂಗಂದ್ರು? ಏನಂಗಂದ್ರು? ಬಿಡು, ಕಾಡಕತ್ರ ಗೈಸ್ ಅವ್ರು ನಾನು ವ್ಲಾಗ್ ಮಾಡಿದ್ರೆ ಕೇಳಿ. ಅಯ್ಯೋ ಅಪ್ಪು, ಫ್ಯಾನ್ ಹಾಕದು ಹೊಡಿಬಾರ್ದು. ಪೋತ ಪತ ಪತ ಪೋತ ಪತ. ಡಿಪ್ರೆಷನ್. ನಿನ್ನ ಹೆಸರೇನು? ಅವನ ಹೆಸರೇ ಪೋತ ಅಂತ ಗೈಸ್, ಮುಗೀತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಏನಂದ್ರೆ ಮೊನ್ನೆ ಶಾಪಿಂಗ್ ಎಲ್ಲ ಮಾಡಿದ್ವಿ, ಅಲ್ಲೆಲ್ಲ ಶಾಪಿಂಗ್ ಮಾಡಿ ಬರೋಷ್ಟಿಗೆಲ್ಲ ಲೇಟ್ ಆಯಿತು. ಸೊ ನಾನು ಹಿಂಗೆ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅದು ಇದು ತೊಗೋದ್ರಾಗ ಬ್ಯುಸಿ ಆಗಿತ್ತು. ಸೊ ಆಗಲಿಲ್ಲ ಅಂತ ಇವತ್ತು ಮಾಡತ್ತೀನಿ. ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಸ್ವಲ್ಪ ಕೆಲಸ ಇತ್ತಂತ ಕೋಲಾರಕ್ಕೆ ಹೋಗಿ ಬಂದಿಂದ ಈಗ ಅದು ಲಾಗ್ ಎಂಡ್ ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ಮೊದಲು ಏನಂದ್ರೆ ಚೈನ್ ತೊಗೊಂಡಿದ್ದೆ. ಇದು ಆ್ಯಕ್ಚುಲಿ ಭಾಳ ದಿವಸ ಆಗಿತ್ತು, ಯೂಸ್ ಮಾಡೋಕತ್ತಿದ್ದಿಲ್ಲ. ನಾನು ಬೇಡ ಅಂತ ಬಿಟ್ಟಿನಿ. ಮತ್ತು ನಮ್ಮ ಪಪ್ಪ ಇಲ್ಲ ಹಾಕ್ಕೋಬೇಕನ್ನ ನಮ್ಮ ಚೈನ್ ತಂದರು. ಈಗ ಚೈನ್ ಹಾಕೊಳ್ಳೋಣ ಅದೊಂದು. ಮತ್ತು ಇನ್ನು ಆಲ್ರೆಡಿ ಓಪನ್ ಮಾಡಿದ್ದೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ ಗೈಸ್, ಇದು ನಿನ್ನೆ ತೊಗೊಂಬಂದಾಗ ಇದಕ್ಕೆ ಇದು ಇತ್ತು ಎಕ್ಸ್ಟ್ರಾ, ಅಂದ್ರೆ ಸೈಜ್ ಗೊತ್ತಿಲ್ಲ ಅಷ್ಟು ತಂದಿದ್ರು ಅವರು ಪಪ್ಪ ಮಮ್ಮಿ. ಸೊ ಅದನ್ನ ಸಂಬಂಧ ಅದು ನನಗೆ ಎಕ್ಸ್ಟ್ರಾ ಆಗಿತ್ತು ಸೈಜ್. ಬೇಡ ಅಂತ ನಾನು ಮತ್ತೆ ಅಂಗಡಿಗೆ ಹೋಗಿ ಇವತ್ತು ಕಟ್ ಮಾಡಿಸ್ಕೊಂಬಂದ್ವಿ. ಎಲ್ಲಿ ಕಳ್ಕೊಂಡು ಇನ್ನೊಂದಿತ್ತು ಗೈಸ್, ಬೈಸ್ಕೊತೀನಿ. ಬಿಡ್ರಿ, ಇದನ್ನು ಹಾಕೋನು ಆಮೇಲೆ ಹುಡುಕಾಡೋನು. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್.